ಜೈ ಭಾರತ್ ವಂದೇ ಮಾತರಂ. ಮೈಸೂರಿನ ಕೆಎ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಎಂಬ ಹೆಸರಿಡುವ ವಿಚಾರದ ಬಗ್ಗೆ ತುಂಬ ಚರ್ಚೆಗಳು ನಡೆಯುತ್ತಿದೆ. ಈ ರಸ್ತೆಗೆ ಇದಕ್ಕಿಂತ ಮುಂಚೆ ಪ್ರಿನ್ಸಸ್ ಅಂದರೆ ರಾಜಕುಮಾರಿ ರಸ್ತೆ ಅಂತ ಹೆಸರಿಡಲಾಗಿದೆ. ಆದರೆ ಈಗ ಅದನ್ನು ಬದಲಾಯಿಸಿ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಎಂಬ ಹೆಸರಿಡಬೇಕೆಂಬ ಒಂದು ಪ್ರಸ್ತಾವನೆ ಸರ್ಕಾರದ ಮುಂದಿದೆ. ಇನ್ನು ಮೈಸೂರಿನ ಸಿಟಿ ಕಾರ್ಪೊರೇಷನ್ ಆಯುಕ್ತರು ಹೇಳಿದರು, ಈ ರಸ್ತೆಗೆ ಪ್ರಿನ್ಸಸ್ ಎಂಬ ಹೆಸರಿಟ್ಟಿದ್ದಾರೆ, ಅದಕ್ಕೆ ಯಾವುದೇ ರೀತಿಯ ದಾಖಲೆಗಳು ಕೂಡ ಇಲ್ಲ ಅಂತ ಹೇಳಿದರು. ಇನ್ನು ಇದಕ್ಕೆ ಉತ್ತರ ಕೊಟ್ಟಿರುವ ಯದುವೀರ್ ಒಡೆಯರ್, ಈ ರಸ್ತೆಗೆ ಪ್ರಿನ್ಸಸ್ ಎಂಬ ಹೆಸರಿಟ್ಟಿದ್ದಾರಲ್ಲ, ಅದರ ದಾಖಲೆಯನ್ನು ಆಯುಕ್ತರಿಗೆ ಸಲ್ಲಿಸಿದ್ದಾರೆ. ನಮ್ಮ ಬಳಿ ಅದರ ಬಗ್ಗೆ ದಾಖಲೆಗಳಿವೆ, ನೀವು ಅದನ್ನು ಪರಿಶೀಲಿಸಿ ಅಂತ ಅದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ನೀಡಿದ್ದಾರೆ. ಹಾಗಾದರೆ ಆ ರಸ್ತೆಗೆ ಪ್ರಿನ್ಸಸ್ ಎಂಬ ನಾಮಕರಣ ಮಾಡಲು ಕಾರಣವೇನು? ಮೈಸೂರಿನ ಮಹಾರಾಜ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಎರಡನೇ ಸಹೋದರಿ ರಾಜಕುಮಾರಿ ಕೃಷ್ಣ ಜನ್ಮಣ್ಣಿ ಅವರ ಕಾಲದಲ್ಲಿ ಅನೇಕ ಯುದ್ಧಗಳು ಕೂಡ ನಡೆದಿದ್ದವು. ಅವರು ಬ್ರಿಟಿಷರ ವಿರುದ್ಧ ಹಾಗೂ ರಾಜರುಗಳ ವಿರುದ್ಧವೂ ಕೂಡ ಕೆಲವೊಂದು ಘರ್ಷಣೆಗಳು ಕೂಡ ನಡೆದಿತ್ತು. ಇನ್ನು ರಾಜ ಕಣ್ಮಣಿಯನ್ನು ಕರ್ನಲ್ ಜಗೀರದಾರ್ ದೇವರಾಜ್ ಅರಸ ಅವರು ವಿವಾಹವಾಗುತ್ತಾರೆ. ಅವರಿಬ್ಬರ ಸಂಬಂಧವು ತುಂಬ ಚೆನ್ನಾಗಿ ಇರುತ್ತದೆ. ಮುಂದೆ ಇವರಿಗೆ 3 ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ಎಲ್ಲವೂ ಸರಿಯಾಗಿ ಹೋಗುತ್ತಿತ್ತು. ಆದರೆ ಈ 3 ಹೆಣ್ಣು ಮಕ್ಕಳು ಕೂಡ ಟಿಬಿಯಿಂದ 1904, 1910 ಹಾಗೂ 1913ರಲ್ಲಿ ಅವರು ಮರಣ ಹೊಂದುತ್ತಾರೆ. ಇದು ಅವರಿಗೆ ತುಂಬ ದುಃಖವನ್ನು ತರುತ್ತದೆ. ಈ ಘಟನೆಯಿಂದ ಅವರಿಗೆ ತುಂಬ ಮನಸ್ಸಿಗೆ ನೋವಾಗುತ್ತದೆ. ಆಗಿನ ಕಾಲವೇ ಆಗಿತ್ತು. ಅದಕ್ಕೆ ಸರಿಯಾದ ಚಿಕಿತ್ಸೆ ಕೂಡ ಇರುತ್ತಿರಲಿಲ್ಲ ಹಾಗೂ ಒಂದು ಸರಿಯಾದ ಆರೈಕೆಗಳು ಕೂಡ ಇರುತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಇವರೊಂದು ನಿರ್ಧಾರ ಮಾಡ್ತಾರೆ. ಅದೇನೆಂದರೆ, ಈ ಥರದ ಕಷ್ಟ ಬೇರೆ ಯಾರಿಗೂ ಬರಬಾರ್ದಂತ ಹೇಳಿ ಅವರಲ್ಲಿ ಆಸ್ಪತ್ರೆಯನ್ನು ಕಟ್ಟಿಸುತ್ತಾರೆ. ಈ ಪಿಡುಗಿಗೆ ಸರಿಯಾದ ಚಿಕಿತ್ಸೆ ನೀಡಬೇಕು, ಯಾರಿಗೂ ಕೂಡ ತೊಂದರೆ ಆಗಬಾರ್ದಂತ ಹೇಳಿ ಇದರ ವಿರುದ್ಧ ಹೋರಾಡಲು ಈ ಸ್ಯಾನಿಟೋರಿಯಂ ನಿರ್ಮಿಸುತ್ತಾರೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಸ್ಯಾನಿಟೋರಿಯಂ ಸೇರಿದ ಜಾಗದಲ್ಲಿ ಆಸ್ಪತ್ರೆಗಳು, ಟ್ರಾಮಾ ಕೇರ್ ಸೆಂಟರ್ ಹಾಗೂ ಪ್ರಿನ್ಸಸ್ ಕೃಷ್ಣ ಜನ್ಮಣ್ಣಿ ಸೂಪರ್ ಸ್ಪೆಷಾಲಿಸ್ಟ್ ಆಸ್ಪತ್ರೆಗಳು ಮುಂತಾದ ಕೆಲವೊಂದು ಆಸ್ಪತ್ರೆಗಳು ಅಲ್ಲಿ ತಲೆ ಎತ್ತಿವೆ. ಇನ್ನು ರಾಜಕುಮಾರಿಗೋಸ್ಕರ ಈ ರಸ್ತೆಗೆ ಪ್ರಿನ್ಸಸ್ ಎಂಬ ಹೆಸರಿಡಲಾಗಿತ್ತು. ಇತ್ತೀಚೆಗೆ ಸಿದ್ದರಾಮಯ್ಯನವರು ಈ ಭಾಗದ ಆಸ್ಪತ್ರೆಗಳಿಗೆ ಏನಿವೆ ಇದಕ್ಕೆ ಅವರು ಹೆಚ್ಚಿನ ಅನುದಾನ ಹಾಗೂ ಹೆಚ್ಚಿನ ಸಲಕರಣೆಗಳನ್ನು ಕೂಡ ನೀಡುತ್ತಾರೆ. ಈ ಕೆಲವೊಂದು ಆಸ್ಪತ್ರೆಗಳನ್ನು ಕೂಡ ಅಭಿವೃದ್ಧಿ ಕೂಡ ಮಾಡುತ್ತಾರೆ. ಅದಕ್ಕೆ ಕೆಲವರು ಈ ಭಾಗದ ಮುಖಂಡರು ಹಾಗೂ MCC ಅಂದರೆ ಮೈಸೂರು ಸಿಟಿ ಕಾರ್ಪೊರೇಷನ್ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಎಂಬ ಹೆಸರಿಡಬೇಕೆಂಬ ಒಂದು ಸೂಚನೆ ಹೊರಡಿಸುತ್ತಾರೆ. ಇನ್ನು ಈ ಹೆಸರನ್ನು ಅಧಿಕೃತವಾಗಿ ಇನ್ನೂ ಇಟ್ಟಿಲ್ಲ, ಆದರೆ ಪ್ರಸ್ತಾವನೆ ಇದೆ. ಮುಂಬರುವ ದಿನಗಳಲ್ಲಿ ಈ ರಸ್ತೆಗೆ ಆ ಹೆಸರು ಇಡ್ತಾರಾ ಅಥವಾ ಇಲ್ವಾ ಅಂತ ಕಾದು ನೋಡಬೇಕಾಗಿದೆ.